ಮುಖ್ಯವಾಗಿ ಮುಲಾಮು ಹಚ್ಚುವಂತಹ ಪ್ರಕ್ರಿಯೆ ಹೀಗೆಲ್ಲ ನಡೀತಿದೆ. ಯಾವ ಸ್ವರೂಪದಲ್ಲಿ ಸಮಾಧಾನವನ್ನು ಹೇಳಲಾಗ್ತಾ ಇದೆ, ಯಾವ ಸ್ವರೂಪದಲ್ಲಿ ಶಾಸಕರು ತಮ್ಮ ನಿಲುವುಗಳನ್ನು ನಿಧಾನಕ್ಕೆ ಬದಲಿಸುವುದಕ್ಕೆ ಮುಂದಾಗಿದ್ದಾರೆ. ಆಕ್ರೋಶ ಇದ್ದಂಥದ್ದು ಅಸಮಾಧಾನದ ಸ್ವರೂಪಕ್ಕೆ, ಅಸಮಾಧಾನ ಇದ್ದಂಥದ್ದು ಸಮಾಧಾನದ ಸ್ವರೂಪಕ್ಕೆ, ಬೇಸರದ ಸ್ವರೂಪಕ್ಕೆ ಹೀಗೆಲ್ಲ ಕನ್ವರ್ಟ್ ಆಗ್ತಾ ಇದೆ ಅನ್ನೋದನ್ನು ನಿಮಗೆ ಈ ವರದಿಯಲ್ಲಿ ತೋರಿಸ್ತೀವಿ. ಮುಖ್ಯಮಂತ್ರಿಗಳ ಜೊತೆ ಕೂಡ ಚರ್ಚೆ ಮಾಡಿದ್ವಿ. ಹೈಕಮಾಂಡ್ ಏನು ನಿರ್ಣಯ ತಗೊಂತೈತೆ ಅದಕ್ಕೆ ನಮ್ದು ಒಟ್ಟಿಗೆ ಅಸಮಾಧಾನ ಇಲ್ಲ, ಬೇಸರ ಮನುಷ್ಯ ನಾನು ಇದ್ದೇ ಇರುತ್ತೆ. ಬಂದಿತ್ತು ಮಾತಾಡಿದ್ದೀನಿ. ಸಮಾಜ ಕೆಲಸ ಮಾಡೋರು ಯಾರು ನಮಗೆ ಅಂತ ಸಮಾಜದವ್ರು ನನಗೆ ಫೋನ್ ಮಾಡ್ತಾರೆ. ಸಚಿವ ಸಂಪುಟ ವಿಸ್ತರಣೆ ಆಗಿದ್ದೇ ಆಗಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿನ ಪರಿಸ್ಥಿತಿ ಕೊತ ಅಂತಿದೆ. ಮಂತ್ರಿಗಿರಿ ಬೇಕೇ ಬೇಕು ಅಂತ ಆಕಾಂಕ್ಷಿಗಳು ಹಾಗೂ ಅವರ ಬೆಂಬಲಿಗರು ಹೋರಾಟದ ಹಾದಿ ಹಿಡಿದಿದ್ದಾರೆ. ಪ್ರತಿಭಟನೆ, ಆಕ್ರೋಶ, ರಸ್ತೆ ತಡೆ ನಡೆಸಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಇದು ಕಾಂಗ್ರೆಸ್ ಹೈಕಮಾಂಡ್ ಪಾಲಿಗೆ ನುಂಗಲಾರದ ತುತ್ತಾಗಿದ್ದು ಅಸಮಾಧಾನ ತಣಿಸಲು ಹರಸಾಹಸ ಪಡುತ್ತಿದ್ದಾರೆ. ಹೀಗಾಗಿ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಅಖಾಡಕ್ಕಿಳಿದಿದ್ದು ಬಂಡಾಯದ ಬಾವುಟ ಹಾರಿಸಿರೋರ ಜೊತೆ ಮಾತನಾಡುತ್ತಾ ಅಸಮಾಧಾನದ ಬೆಂಕಿ ನಂದಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಸಚಿವಾಕಾಂಕ್ಷಿಗಳ ಬಂಡಾಯಕ್ಕೆ ಸಿಎಂ ಮುಲಾಮು, ಸಿಡಿದಿದ್ದವರ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಚರ್ಚೆ. ಸಂಪುಟ ವಿಸ್ತರಣೆ ಪಟ್ಟಿ ರಿಲೀಸ್ ಆಗ್ತಿದ್ದಂತೆ ಹಲವು ಆಕಾಂಕ್ಷಿಗಳು ಬಂಡಾಯದ ಬಾವುಟ ಹಾರಿಸಿದ್ರು. ಇದು ಪಕ್ಷದಲ್ಲಿ ಕೊಂಚ ಗೊಂದಲ ಸೃಷ್ಟಿ ಮಾಡಿತ್ತು. ಆದರೆ ಈ ಗೊಂದಲ ಹೆಚ್ಚು ದಿನ ಉಳಿಯಲು ಬಿಡಲಿಲ್ಲ ಸಿಎಂ ಡಿಕೆ ಶಿವಕುಮಾರ್. ಇದೀಗ ರಂಗಪ್ರವೇಶ ಮಾಡಿ ಅಸಮಾಧಾನ ತಣಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಬಂಡಾಯದ ಬಾವುಟ ಹಾರಿಸಿದವರಲ್ಲಿ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಮುಂಚೂಣಿಯಲ್ಲಿದ್ರು. ಸಚಿವ ಸ್ಥಾನ ಸಿಗದವರು ಇನ್ನೂ ಅಸಮಾಧಾನ ಹೊರಹಾಕ್ತಿದ್ರೆ ಇವರು ಮಾತ್ರ ರಾಜೀನಾಮೆಯನ್ನೇ ಘೋಷಿಸಿಬಿಟ್ಟಿದ್ರು. ಆದ್ರೀಗ ರಾಜೀನಾಮೆ ವಾಪಸ್ ಪಡೆಯುತ್ತಿದ್ದೇನೆ ಅಂತ ವಿಧಾನಸಭೆ ಕಾರ್ಯದರ್ಶಿಗೆ ಪತ್ರ ಬರೆದಿದ್ದಾರೆ. ಸಚಿವ ಸ್ಥಾನ ಸಿಗದಿದ್ದಕ್ಕೆ 25 ಶಾಸಕರು ಸಭೆ ನಡೆಸಲು ಪ್ಲಾನ್ ಮಾಡಿದ್ರು. ಹೀಗಾಗಿ ಅಸಮಾಧಾನಿತರಿಗೆ ಖುದ್ದು ಸಿಎಂ ಡಿಕೆ ಶಿವಕುಮಾರ್ ಕರೆ ಮಾಡಿ ಚರ್ಚೆ ಮಾಡಿದ್ರು. ಇಂಡಿ ಶಾಸಕ ಯಶವಂತರಾಯಗೌಡಗೆ ಕರೆ ಮಾಡಿದ್ದ ಸಿಎಂ ಸುಮಾರು 10 ನಿಮಿಷ ಮಾತಾಡಿದ್ರು. ಸಿಎಂ ಮಾತುಕತೆ ನಂತರ ರಾಜೀನಾಮೆ ವಾಪಸ್ ಪಡೆಯಲು ಶಾಸಕರು ನಿರ್ಧರಿಸಿದ್ದಾರೆ. ಇನ್ನು ದಿನೇಶ್ ಗುಂಡೂರಾವ್, ಟಿಬಿ ಜಯಚಂದ್ರ ಜೊತೆಯೂ ಸಿಎಂ ಮಾತುಕತೆ ನಡೆಸಿದ್ದಾರೆ. ಅಲ್ಲದೆ ವಿಜಯನಗರ ಶಾಸಕ ಎಂ ಕೃಷ್ಣಪ್ಪ ಜೊತೆ ಆಪ್ತರ ಮೂಲಕ ಚರ್ಚೆ ನಡೆಸಿದ್ರು. ಈ ವೇಳೆ ಕ್ಷೇತ್ರಗಳಿಗೆ ಹೆಚ್ಚುವರಿ ಅನುದಾನ, ನಿಗಮ ಮಂಡಳಿ ಸ್ಥಾನದ ಭರವಸೆ ನೀಡಿದ್ದಾರೆ ಎನ್ನಲಾಗಿದೆ. ಇನ್ನು ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರನ್ನ ಕರೆಸಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಮಾತನಾಡುವ ಪ್ರಯತ್ನ ಮಾಡಿದ್ರು. ಕೊನೆಯ ಸಂಪುಟ ವಿಸ್ತರಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಜನ ಇರ್ತಾರೆ. ಮುಖ್ಯಮಂತ್ರಿಗಳ ಜೊತೆ ಕೂಡ ಚರ್ಚೆ ಮಾಡಿದ್ವಿ. ಸುರ್ಜೇವಾಲಾ ಅವರು ಇವತ್ತು ಬರ್ತಾ ಇದ್ದಾರೆ. ಬಹುಶಃ ಇದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಒಂದು ಶಮನ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಕ್ರಿಯೆ ನಡೀತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಇವತ್ತು ತಮಗೆಲ್ಲ ಗೊತ್ತಿದೆ, ಕರ್ನಾಟಕ ಸರ್ಕಾರದ 2ನೇ ಅವಧಿಯ ಮಂತ್ರಿಮಂಡಲ ರಚನೆ ಆಗಿದೆ. ಅದಾದ ನಂತರ ಅನೇಕ ವಿಚಾರಗಳನ್ನು ನೀವೆಲ್ಲ ಗಮನಿಸಿದ್ದೀರಿ. ಅದರ ಭಾಗವಾಗಿಯೇ ನಾನು ನಾಳೆ ಸುದೀರ್ಘವಾಗಿ ಬಿಜಾಪುರದ ಪ್ರವಾಸಿ ಮಂದಿರದಲ್ಲಿ ಬೆಳಗ್ಗೆ 10 ಗಂಟೆಗೆ ಭಾಳ ವಿವರವಾಗಿ ನಾನು ಮಾತಾಡ್ತೀನಿ. ಉತ್ತರ ಕರ್ನಾಟಕದ ಕಡೆಗೆ ಅದು ನನಗೆ ಕೊಡ್ಬೇಕಂತೇಳಿ ಹೈಕಮಾಂಡ್ನವ್ರಿಗೆ ನನ್ನ ಹೆಸರು ತಗೊಂಡೋಗಿದ್ರು. ತಕ್ಷಣ ಅದು ಯಾವ ರೀತಿ ಬದಲಾವಣೆ ಆಯ್ತು ಅವ್ರಿಗೂ ಕೂಡ ಆಶ್ಚರ್ಯ ಆಗೈತಿ. ಅದಕ್ಕೆ ಅವರು ಕೂಡ ಓದ್ ತಗೋಣಕ್ಕೆ ಹೋಗಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಏನು ಮಾಡ್ತಾರ ನೋಡೋಣ. ಹೈಕಮಾಂಡ್ ಏನು ನಿರ್ಣಯ ತಗೊಂತೈತೆ ಅದಕ್ಕೆ ನಮ್ದು ಒಪ್ಪಿಗೆ ಐತಿ. ಇಲ್ಲ, ಅದು ಬರ್ಲಿ ಬಿಡ್ಲಿ, ನಾನು ಸಿಎಂ ಜೊತೆಗೆ ಹೈಕಮಾಂಡ್ ಜೊತೆಗೆ ಮಾತಾಡ್ತೇನೆ ಅಂತ ಮೊದಲೇ ನಿನ್ನೆ ಹೇಳಿದ್ದೇನೆ. ನಾನು ಹೋಗಿ ಭೇಟಿ ಮಾಡ್ತೇನೆ. ಇನ್ನು ಸಚಿವ ಸ್ಥಾನ ಸಿಗದಿದ್ದಕ್ಕೆ ಸಿಡಿದೆದ್ದಿದ್ದವರಲ್ಲಿ ಗುಬ್ಬಿ ಶಾಸಕ ಶ್ರೀನಿವಾಸ್ ಕೂಡ ಮುಂಚೂಣಿಯಲ್ಲಿದ್ರು. ಸಿಎಂ ಜೊತೆ ಮಾತನಾಡಿದ ಬಳಿಕ ಶಾಸಕ ಶ್ರೀನಿವಾಸ್ ನಮಗೇನೂ ಅಸಮಾಧಾನ ಇಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಎಚ್.ಡಿ. ಕುಮಾರಸ್ವಾಮಿ ಪರ ಬ್ಯಾಟ್ ಬೀಸಿದ್ದು ಹೊಸ ಚರ್ಚೆಯನ್ನ ಹುಟ್ಟುಹಾಕಿದೆ. ಸಿಎಂ ಕಡೆಯಿಂದ ಫೋನ್ ಬಂದಿತ್ತು, ಮಾತಾಡಿದ್ದೀನಿ. ಸಿಎಂ ರಾಜೀನಾಮೆ ಕೊಡಬೇಡಿ ಅಂತ ಇಲ್ಲ, ಅವರೇ ಹೇಳಿದಾರಲ್ಲ, ಎಲ್ಲ ನಿಗಮ ಮಂಡಳಿದು ರಾಜೀನಾಮೆ ತಾಂತಾ ಇದ್ದೀನಿ ಅಂತ ಹೇಳಿದ್ದಾರೆ. ಇನ್ನೂ ಒಳ್ಳೆದಾಯ್ತು. ನಾನು ನಿಗಮ ಮಂಡಳಿಗೆ ಕೊಡ್ತೀನಿ ಅಂತ ಹೇಳಿದ್ದೆ. ನಾನು ಇವತ್ತು ಹೇಳಿದ್ದಲ್ಲ, ಈ ಇನ್ಸಿಡೆಂಟ್ಗೋಸ್ಕರ ಹೇಳಿದ್ದಲ್ಲ. ನಾನು ಹಿಂದೆ 1 ತಿಂಗಳು 2 ತಿಂಗಳು ಹಿಂದೆಲೇ ಹೇಳಿದ್ದೆ. ನಾನು ಏನು ಅನ್ಯಾಯ ಏನು ಮಾಡಲಿಲ್ಲ. ಅಲ್ಲ, ಅನ್ಯಾಯ ಏನಾಗೈತೆ? ಅನ್ಯಾಯ ಏನಾಯ್ತು? ಸಚಿವ ಸ್ಥಾನ ಕೊಟ್ಟಿದ್ರಲ್ಲ ಅಲ್ಲಿ JDS. ನಿಮಗೆ ನೋಡಿ, ನಾವು ಕುಮಾರಸ್ವಾಮಿನ ಯಾವತ್ತೂ ಮರೆಯಂಗಿಲ್ಲ.
ವ್ಯಕ್ತಿಗತವಾಗಿ ಯಾವುದೋ ಒಂದು ವಿಚಾರಕ್ಕೆ ನನಗೂ ಅವ್ರಿಗೂ ಭಿನ್ನಾಭಿಪ್ರಾಯ ಬಿಟ್ಟರೆ ನಂಬಿಕೆ ಇಟ್ಕೊಂಡಿರ್ತೀನಿ. ನೀವು ಏನೋ ಒಂದು ನಮ್ಮನ್ನು ನಂಬ್ಕೊಂಡಿರ್ತೀರಾ, ನಾನು ನಿನಗೆ ನಂಬಿಕೆ ದ್ರೋಹ ಮಾಡಿದಾಗ ಮನಸ್ಸಿಗೆ ನನಗೆ ಆ ಥರದ ಇಷ್ಟ ಆಗಲ್ಲ. ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಆಕಾಂಕ್ಷಿಗಳ ಕಿಚ್ಚು. ಇನ್ನು ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಮಾತ್ರ ಅವಕಾಶ ವಂಚಿತರ ಕಿಚ್ಚು ಕೊಂಚ ಜೋರಾಗಿಯೇ ಇದೆ. ಸಚಿವ ಮುನಿಯಪ್ಪ ವಿರುದ್ಧ ಕೋಲಾರ ಚಿಕ್ಕಬಳ್ಳಾಪುರ ಶಾಸಕರ ಸಿಟ್ಟು ತಾರಕಕ್ಕೇರಿದೆ. ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ ಅವಕಾಶ ಸಿಗದಿದ್ದಕ್ಕೆ ಬೆಂಬಲಿಗರು ಬಾಗೇಪಲ್ಲಿ ಗುಡಿಬಂಡೆ ಚೇಳೂರಿನಲ್ಲಿ ಬಂದ್ ಮಾಡಿದ್ರು. ಶಾಸಕ ನಾರಾಯಣಸ್ವಾಮಿ ಬೆಂಬಲಿಗರು ನಾಳೆ ಕೋಲಾರ ಜಿಲ್ಲೆ ಬಂಗಾರಪೇಟೆ ಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಮತ್ತೊಂದೆಡೆ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಕೂಡ ತಮಗೆ ಸಚಿವ ಸ್ಥಾನ ಸಿಗದಿದ್ದಕ್ಕೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಅವರು ನನ್ನ ಬಂದು ಕೇಳಿಲ್ಲ. ಒಂದು ವೇಳೆ ಕೇಳಿದ್ರೆ ನಾನು ಕೂಡ ಹೈಕಮಾಂಡ್ ಅಲ್ಲಿ ಮತ್ತು ಮುಖ್ಯಮಂತ್ರಿಗಳಿಗೆ, ಸಿದ್ದರಾಮಯ್ಯನವ್ರಿಗೆ, ಹರಿಪ್ರಸಾದ್ ಅವ್ರಿಗೆ ಹೇಳ್ಬೋದಾಗಿತ್ತು. ಯಾಕೆ ಅವ್ರು ಹೇಳ್ತಾ ಇದ್ದಾರೆ ಗೊತ್ತಿಲ್ಲ. ಕೇಳಿದ್ರೆ ನಂದು ಕರ್ತವ್ಯ ಇದೆ, ನಾನು ಅವನ್ನ ಕರ್ಕೊಂಡೋಗಿ ಇವರೆಲ್ಲ ಸೀನಿಯರ್ಸ್ ಇದ್ದಾರೆ, ಕೆಲಸ ಮಾಡಿದ್ದಾರೆ, ಕೊಡ್ಬೇಕನ್ನೋದನ್ನ ನಾನು ಒತ್ತಾಯ ಮಾಡೋದು ನನ್ನ ಜವಾಬ್ದಾರಿ. ಅಸಮಾಧಾನ ಇಲ್ಲ, ಬೇಸರ ಮನುಷ್ಯ ನಾನು ಇದ್ದೇ ಇರುತ್ತೆ. ಕಾಲ ತಸ್ಮೇನ ಅಂದ್ರೆ ಮುಂದಕ್ಕೆ ಹೋಗ್ತಾ 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 ಎಲ್ಲ ಸರೋಗುತ್ತೆ. ನಿಗಮ ಮಂಡಳಿ ಬೇಡ ಅಂತಾನು ಹೇಳ್ತಾ ಇಲ್ಲ, ಬೇಕು ಅಂತಾನು ಹೇಳ್ತಾ ಇಲ್ಲ. ಅಧಿಕಾರ ಹಂಚಿಕೆ ಆಗ್ಬೇಕು, ಎಲ್ಲರಿಗೂ ಕೂಡ ಅಧಿಕಾರದ ಅವಕಾಶ ಸಿಗಬೇಕು. ಇನ್ನು ಕೂಡ ನಮ್ಗೆ ಸಿಕ್ಕಿದೆ 2 ವರ್ಷ 3 ವರ್ಷ ಬೋರ್ಡ್ ಸಿಕ್ಕಿದೆ, ಮುಂದಕ್ಕೆ ಕಾಯ್ತಾ ಇರೋರು ಅವ್ರೆ, ಅವ್ರಿಗೂ ಕೂಡ ಅವಕಾಶ ಆಗ್ಬೇಕು ಅನ್ನೋ ಅಭಿಪ್ರಾಯ ನನ್ನ. ಬಾಗಲಕೋಟೆ ಜಿಲ್ಲೆ ಮುಧೋಳ ಶಾಸಕ ಆರ್.ಬಿ. ತಿಮ್ಮಾಪುರ ಅವರಿಗೆ ಸಚಿವ ಸ್ಥಾನ ನೀಡದಿದ್ದಕ್ಕೆ ಆಕ್ರೋಶ ಭುಗಿಲೆದ್ದಿದೆ. ಲೋಕಾಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಆರ್.ಬಿ. ತಿಮ್ಮಾಪುರ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದ್ರು. ಬೆಳಗಾವಿ ಬಾಗಲಕೋಟೆ ಹೆದ್ದಾರಿ ತಡೆದು ಆಕ್ರೋಶ ವ್ಯಕ್ತಪಡಿಸಿ ತಿಮ್ಮಾಪುರ ಭಾವಚಿತ್ರ ಹಿಡಿದು ಘೋಷಣೆ ಕೂಗಿದ್ರು. ಸಹಜವಾಗಿ ಇರುತ್ತೆ, ಸಮುದಾಯ ಕೇಳ್ತಾ ಇದೆ. ಏನು ಸರ್, ನಮಗೆ ಬಾಂಬೆ ಕರ್ನಾಟಕ ಇದಕ್ಕೊಂದು ಉತ್ತರ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕವ್ರಿಗೆ ನಮ್ಮ ಕಮ್ಯುನಿಟಿಗೆ ಅವಕಾಶ ಇರಲಿಲ್ಲ. ಸಮಾಜ ಕೆಲಸ ಮಾಡೋರು ಯಾರು ನಮಗೆ ಅಂತ ಸಮಾಜದವ್ರು ನನಗೆ ಫೋನ್ ಮಾಡ್ತಾ ಇದ್ದಾರೆ. ಇನ್ನು ಸಚಿವ ಸ್ಥಾನ ಸಿಗದಿದ್ದಕ್ಕೆ ಅಸಮಾಧಾನಗೊಂಡಿರುವ ಶಾಸಕ ಬಸನಗೌಡ ದದ್ದಲ್ ವಾಲ್ಮೀಕಿ ನಿಗಮಕ್ಕೆ ರಾಜೀನಾಮೆ ನೀಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಭೇಟಿಯಾಗಿ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಸಚಿವ ಸ್ಥಾನಕ್ಕಾಗಿ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಸರತ್ತು ನಡೆಸುತ್ತಿದ್ದಾರೆ. ಬೆಂಗಳೂರಿನ ಕಾವೇರಿ ನಿವಾಸದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿಯಾಗಿ ಮಹಿಳಾ ಕೋಟಾದಡಿ ಮಂತ್ರಿ ಮಾಡಿಸುವಂತೆ ಮನವಿ ಮಾಡಿದ್ದಾರೆ. ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ಆಡಿಯೋ ಬಾಂಬ್. ಕಾಂಗ್ರೆಸ್ನಲ್ಲಿ ಸಂಭಾಷಣೆ ಸಂಚಲನ, ಬಿಜೆಪಿಗೆ ಬ್ರಹ್ಮಾಸ್ತ್ರ. ಸಚಿವ ಸ್ಥಾನದ ವಿಚಾರವಾಗಿ ಇಷ್ಟೆಲ್ಲ ಜಟಾಪಟಿ ನಡೆಯುತ್ತಿರುವಾಗಲೇ ಬಾಗಲಕೋಟೆ ಕಾಂಗ್ರೆಸ್ನಲ್ಲಿ ವೈರಲ್ ಆಗಿರೋ ಆಡಿಯೋ ಒಂದು ಭಾರೀ ಸಂಚಲನ ಸೃಷ್ಟಿಸಿದೆ. ಮಾಜಿ ಸಚಿವ ಆರ್.ಬಿ. ತಿಮ್ಮಾಪುರ ಮತ್ತು ಜಿಲ್ಲಾಧ್ಯಕ್ಷ ನಂಜಯ್ಯನಮಠ ನಡುವಿನ ಸಂಭಾಷಣೆ ಎನ್ನಲಾದ ಈ ಆಡಿಯೋದಲ್ಲಿ ಸಚಿವ ಸ್ಥಾನಕ್ಕೆ 70ರಿಂದ 80% ಹಣ ಕುರಿತು ಚರ್ಚೆಯಾಗಿದೆ. ಪುಟ್ರಂಗ್ ಶೆಟ್ಟಿ ಪೇಮೆಂಟ್ ಕೊಟ್ಟು ಮಂತ್ರಿ ಪಡೆದಿದ್ದಾರೆ. ನಾಗೇಂದ್ರಗೆ ಸಚಿವ ಸ್ಥಾನ ಕೊಟ್ಟಿರೋದು ದುರಂತ. ದೆಹಲಿಯಲ್ಲಿ ನಮ್ಮಲ್ಲೇ ಕೆಲವರು ಹುಚ್ಚರಿದ್ದಾರೆ ಅಂತ ಚರ್ಚೆಯಾಗಿದ್ದು ಕಾಂಗ್ರೆಸ್ನಲ್ಲಿ ಸಂಚಲನ ಸೃಷ್ಟಿಸಿದೆ. ನಾಗೇಂದ್ರ ಕೊಟ್ಟರು ನೋಡ್ರಿ, ದುರಂತಪ್ಪ. ನಾಗೇಂದ್ರಗ ಅಲ್ರಿ ಕೇಸ್ ಐತೆ, ಇನ್ನೊಂದು ನಿರ್ದೋಷ ಇಲ್ಲ, ಬರೀ ಜಾಮೀನ್ ಐತೆ. ಹಂಗ್ರಿ ಇದನ್ನ ಏನಲ್ಲಿ ನಾವು ಪಾರ್ಟಿಗೆ ಇನ್ನು ಮಾತನಾಡಿದ್ದು ನಾನೇ ಅಂತ ಜಿಲ್ಲಾಧ್ಯಕ್ಷ ನಂಜಯ್ಯನಮಠ ಹೇಳಿದ್ರೆ ಆಡಿಯೋದಲ್ಲಿ ನನ್ನ ಹೆಸರು ಇರಬಹುದು, ಆದರೆ ನಾನು ಮಾತನಾಡಿಲ್ಲ ಅಂತ ತಿಮ್ಮಾಪುರ ವ್ಯತಿರಿಕ್ತ ಹೇಳಿಕೆ ನೀಡಿದ್ದಾರೆ. ತಿಮ್ಮಾಪುರ ಅವರಿಗೆ ನಾವು ಫೋನ್ ಮಾಡಿದ್ದು ನಿಜ, ಅನುಕಂಪದ ದೃಷ್ಟಿಯಿಂದ. ಒಳ್ಳೆಯ ಗೆಳೆಯರು ನಾವು, ಮತ್ತು ನಮ್ಮ ಬದ್ಧತೆ ಇರುವಂಥ ಒಬ್ಬ ವ್ಯಕ್ತಿ, ಭಾಳ ಕಷ್ಟದಿಂದ ಮೇಲೆ ಬಂದಂಥವ್ರು. ಸಹಜವಾಗಿ ಇರುತ್ತೆ, ಸಮುದಾಯ ಕೇಳ್ತಾ ಇದೆ. ಏನು ಸರ್, ನಮಗೆ ಬಾಂಬೆ ಕರ್ನಾಟಕ ಇದಕ್ಕೊಂದು ಉತ್ತರ ಕರ್ನಾಟಕ ಅಂದರೆ ಹೈದರಾಬಾದ್ ಕರ್ನಾಟಕವ್ರಿಗೆ ನಮ್ಮ ಕಮ್ಯುನಿಟಿಗೆ ಅವಕಾಶ ಇರಲಿಲ್ಲ. ಸಮಾಜ ಕೆಲಸ ಮಾಡೋರು ಯಾರು ನಮಗೆ ಅಂತ ಸಮಾಜದವ್ರು ನನಗೆ ಫೋನ್ ಮಾಡ್ತಾ ಇದ್ದಾರೆ.
ಆಡಿಯೋ ವೈರಲ್ ಆಗಿದ್ದೇ ತಡ ತಿಮ್ಮಾಪುರ್ ವಿರುದ್ಧ ಸಚಿವ ಕಾಶಪ್ಪನವರ್ ಬೆಂಬಲಿಗರು ಪ್ರತಿಭಟನೆ ನಡೆಸಿ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ಈ ಕುರಿತು ಪ್ರತಿಕ್ರಿಯಿಸಿರುವ ಸಚಿವ ಕಾಶಪ್ಪನವರ್, ನಮ್ಮ ತಂದೆಯವರ ಕಾಲದಿಂದಲೂ ಇವರು ಇದನ್ನೇ ಮಾಡಿದ್ರು, ಇವರ ಕುತಂತ್ರ ಷಡ್ಯಂತ್ರ ರಾಜಕಾರಣ ಆಗಿನಿಂದಲೂ ಇದೆ ಅಂತ ಕೆರಳಿ ಕೆಂಡವಾದ್ರು. ಈ ಜಿಲ್ಲೆಯಲ್ಲಿ ಹೊಸದೇನಲ್ಲ, ಇದು ನಮ್ಮ ತಂದೆಯವರ ಕಾಲದಿಂದ ಇದ್ದಂಥದ್ದು. ಇವತ್ತು ಇದು ಏನಂತಾರಲ್ಲ, ಕುತಂತ್ರ ರಾಜಕಾರಣಿ, ಷಡ್ಯಂತ್ರ ಇವೆಲ್ಲ ಇದ್ದೇ ಇದಾವೆ. ನಂಜಯ್ಯನ ಮಠ ಹಾಗೂ ತಿಮ್ಮಾಪುರದ್ದು ಎನ್ನಲಾದ ಆಡಿಯೋ ವೈರಲ್ ಆಗ್ತಿದ್ದಂತೆ ಬಿಜೆಪಿ ನಾಯಕರಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ. ಪೇಮೆಂಟ್ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಶಾಸಕರು ಸಂಪುಟ ಸೇರಿದ್ದಾರೆ. ಇಡೀ ಮಂತ್ರಿಮಂಡಲವೇ ಸೇಲಾಗಿದೆ ಅಂತ ಬಿಜೆಪಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಗರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ರೇಟ್ ಫಿಕ್ಸ್ ಆಗದೆ ಡೇಟ್ ಫಿಕ್ಸ್ ಆಗಿಲ್ಲ ಅಂತೇಳಿ ಅದಕ್ಕೆ ದೊಡ್ಡ ಪುಷ್ಟಿ ಕೊಡುವಂತ ಕೆಲಸ ಈ ಮಾಜಿ ಸಚಿವರುಗಳು, ಮಾಜಿ ಶಾಸಕರುಗಳು ಮಾಡಿದ್ದಾರೆ. ಒಂದು ಮಿನಿಸ್ಟ್ರಿಯಲ್ ಪೋಸ್ಟ್ಗಳನ್ನ ಹರಾಜಿಗಿಟ್ಟಿದ್ರು ಅಂತ ನಾವೇನು ಹೇಳಿದ್ವಿ, ಅದು ಈಗ ಹೆಚ್ಚು ಕಡಿಮೆ ಸಾಬೀತಾಗಿದೆ. ಕುಷ್ಟಗಿ ತಾಲೂಕಿನೊಳಗ ದೊಡ್ಡನಗೌಡರು ಏನಿದಾರಲ್ಲ, ಅವರು ಎಂದೂ ಅಧಿಕಾರವನ್ನು ನೋಡಿದ್ದಿಲ್ಲ. ಮೊನ್ನೆ ಸುಟ್ಕೇಸ್ ಕೊಟ್ಟು ಸಚೇತಕರಾಗ್ಯಾರ. ಸುಟ್ಕೇಸ್ ಸಂಸ್ಕೃತಿ ಬಿಜೆಪಿ ಒಳಗೆ ಮಾತ್ರ ಐತೆ. ಹೊಸದಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅದಾದ್ಮೇಲೂ ಕೂಡ ಈ ಸರ್ಕಾರದಲ್ಲಿ ಏನೇ ಬದಲಾವಣೆ ಆಗಿಲ್ಲ. ಅದೇ ರೀತಿ ಲಂಚ, ಭ್ರಷ್ಟಾಚಾರ ಇವೆಲ್ಲಾನು ಕೂಡ ನಿರಂತರವಾಗಿ ನಡೀತಾ ಇದೆ. ಬ್ಲಾಕ್ ಮೇಲ್ ಮಾಡಿದ್ದಾರೆ ನಾಗೇಂದ್ರ ಅಂತ ಬಿಜೆಪಿ ಆರೋಪ. ಬಿಜೆಪಿ ಅವ್ರ ಮಾತಿಗೇನು ಹುರುಳಿಲ್ಲ. ಬಂಗಾರಪೇಟೆ ನಾರಾಯಣ ಸ್ವಾಮಿ ಕೂಡ ಅದೇ ರೀತಿಯಾಗಿ ಮಾತಾಡಿದ್ದಾರೆ ಸರ್ ಆ ವಿಚಾರವಾಗಿ. ಈಗ ಬಿಜೆಪಿ ಅವ್ರ ಮಾತಿಗೆ ಹೆಚ್ಚು ನೀವು ಒತ್ತು ಕೊಡಕ್ಕೆ ಹೋಗಬೇಡಿ. ಅತೃಪ್ತರು, ಅಸಮಾಧಾನಿತರನ್ನ ಸಂತೈಸುವುದರ ಜೊತೆಗೆ ಖಾತೆ ಹಂಚಿಕೆ, ನಿಗಮ ಮಂಡಳಿ ಅಧ್ಯಕ್ಷ, ಉಪಾಧ್ಯಕ್ಷರ ನೇಮಕ ಎಲ್ಲವೂ ಸರ್ಕಾರದ ಮುಂದಿದೆ. ಇದನ್ನೆಲ್ಲ ಹೇಗೆ ನಿಭಾಯಿಸುತ್ತಾರೆ ಅನ್ನೋದು ಸದ್ಯದ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.